ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈ ಬಡ ಮಕ್ಕಳ ಶಿಕ್ಷಣದ ಹಕ್ಕನ್ನೇ ಕಸಿದುಕೊಳ್ತಿವೆ. ಅವು ಇವರು ಎಲ್ರಿಗೂ ಮೋಸ ಮಾಡ್ತಿವೆ. ಅಷ್ಟೇ ಅಲ್ಲ, ಇವರ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಿವೆ. How much fees? It's 50,000 for the whole academic year, which includes admission, 1 year fees, extracurricular activities, everything. Books, uniform, transportation is separate. 30,000 up to 10th ವರೆಗೆ ಇರುತ್ತೆ. ಇದು 55,000 per annum. ಚೇಂಜ್ ಆಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಇದೆ. ಸೊ ಒಂದು ಪ್ರೈಮರಿವರೆಗೂ ಒನ್ ಲ್ಯಾಕ್ ಎಲ್ಲ ರೇಟ್ ಬಿಲ್ ಜಾಸ್ತಿ ಆಗ್ತಾ ಇದ್ದಂಗೆ ಇದು ಯೂನಿಫಾರ್ಮ್ ಫೀಸ್ ಸಪ್ರೇಟ್. ಓನ್ಲಿ ಅಡ್ಮಿಷನ್ ಫೀಸ್ ಇನ್ಕ್ಲೂಡಿಂಗ್ ಟ್ಯೂಷನ್ ಫೀಸ್ ಎಲ್ಲ ಟೋಟಲಿ 60,000 ಆಗುತ್ತೆ. ಕೇಳಿದ್ರ, ಇದು ನಗರದ ಪ್ರತಿಷ್ಠಿತ ಶಾಲೆಗಳು ನರ್ಸರಿ ಓದೋ ಮಗುವಿನಿಂದ ಸಂಗ್ರಹಿಸ್ತಿರೋ ಡೊನೇಷನ್ ಮೊತ್ತ. RTI ಕಾಯ್ದೆಯ ಆರ್ಟಿಕಲ್ 17ರ ಪ್ರಕಾರ ಯಾವುದೇ ಶಾಲೆ ಯಾವುದೇ ಮಗುವಿನಿಂದ ವಂತಿಕೆ ಬಂಡವಾಳ ಪಡೆಯುವ ಹಾಗೆ ಇಲ್ಲ. ಕಾನೂನು ಮೀರಿದ್ರೆ ರಾಜ್ಯ ಸರ್ಕಾರ ಆ ಶಾಲೆಯ ಮಾನ್ಯತೆಯನ್ನೇ ರದ್ದು ಮಾಡಬಹುದು. ಆರ್ಟಿಕಲ್ 13 ಅವ್ರ ಸುತ್ತೋಲೆನೂ ಇದೆ, ಯಾವುದೇ ರೀತಿಯಲ್ಲಿ ಡೊನೇಷನ್ ಮತ್ತು ಕ್ಯಾಪಿಟೇಷನ್ಗಳನ್ನ ತಗೊಳ್ಳುವ ಹಾಗಿಲ್ಲ ಅಂತ ಬ್ಯಾನ್ ಆಗಿದೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ವಸೂಲು ಮಾಡ್ತೀವಿ. ಚೀಟಿ ಕೊಡೋದಿಲ್ಲ, ಚೀಟಿ ಕೊಟ್ಟರು ಅದರಲ್ಲಿ ಟ್ಯಾನ್ ನಂಬರ್ ಆಗಲಿ, ಟಿನ್ ನಂಬರ್ ಆಗಲಿ, ಸ್ಕೂಲ್ ರಿಜಿಸ್ಟ್ರೇಷನ್ ನಂಬರ್ ಆಗಲಿ ಇರೋದಿಲ್ಲ. ಸೊ ಯಾರು ಬೇಕಾದ್ರೂ ಕೊಡೋದು, ಫುಟ್ಪಾತಲ್ಲಿ ಮಾಡೋ ವ್ಯಾಪಾರಿ ಕೊಡ್ತಾನಲ್ಲ ಆ ಥರ ಇರುತ್ತೆ. ಯಾವ ಶಾಲೆಗಳು ಸರ್ಕಾರದ ಮಾತನ್ನು ಕೇಳಲ್ಲ, ಯಾವ ಶಾಲೆಗಳು ಸರಿಯಾದ ರೀತಿಯಲ್ಲಿ ಸರ್ಕಾರದ ನಿಯಮಗಳನ್ನು ಪಾಲಿಸಲ್ಲ, ಆ ಶಾಲೆಗಳ ಮಾನ್ಯತೆಯನ್ನು ರದ್ದು ಮಾಡ್ಬೋದು. ICSE CBSE ಶಾಲೆಗಳಾದರೆ ಅವರು ಕೊಟ್ಟಿರ್ತಕ್ಕಂಥ NOCಯನ್ನು ಹಿಂದಕ್ಕೆ ಪಡೀರಿ. ಆದರೆ ರಾಜ್ಯದ ಪ್ರತಿ ಖಾಸಗಿ ಶಾಲೆಗಳು ಕದ್ದು ಮುಚ್ಚಿ ಅಕ್ರಮವಾಗಿ ವಾಮ ಮಾರ್ಗದಲ್ಲಿ ಡೊನೇಷನ್ ಸಂಗ್ರಹಿಸುತ್ತಿವೆ. ಈ ಶಾಲೆಗಳ ಕಳ್ಳಾಟಕ್ಕೊಂದು ಉದಾಹರಣೆ ತೋರಿಸ್ತೀನಿ ಬನ್ನಿ. ಇದು ಬೆಂಗಳೂರಿನ ಶ್ರೀ ಸಿದ್ಧಗಂಗಾ ಪ್ರೌಢಶಾಲೆ ಶ್ರೀ ಶಿವಕುಮಾರ ಸ್ವಾಮೀಜಿ ವಿದ್ಯಾಪೀಠ ಟ್ರಸ್ಟ್ ಹೆಸರಲ್ಲಿ ಮಕ್ಕಳಿಂದ ಡೊನೇಷನ್ ವಸೂಲಿ ಮಾಡಿದ್ದಕ್ಕೆ ಸಾಕ್ಷಿ. ಶಿಕ್ಷಣ ದಾಸೋಹಿ ಮಹಾನ್ ಚೇತನ ಸಿದ್ಧಗಂಗಾ ಶ್ರೀಗಳ ಹೆಸರಿಟ್ಟುಕೊಂಡಿರೋ ಈ ಶಾಲೆ ಮಾಡುತ್ತಿರೋ ಅನ್ಯಾಯ ನೋಡಿ. ಡೊನೇಷನ್ ಬಗ್ಗೆ ನಾವು ಇನ್ನಷ್ಟು ತನಿಖೆ ನಡೆಸಲು ನಗರದ 7 ಸ್ಟಾರ್ ಹೋಟೆಲ್ನಂತಿರೋ ಕೆಲ ಶಾಲೆಗಳಲ್ಲಿ ರಹಸ್ಯ ಕಾರ್ಯಾಚರಣೆ ಮಾಡಿದ್ವಿ. ಮೊದಲಿಗೆ ನಾವು ಹೊರಟಿದ್ದು ಬಸವೇಶ್ವರ ನಗರದಲ್ಲಿರೋ ವೆಂಕಟ್ ಇಂಟರ್ನ್ಯಾಷನಲ್ ಶಾಲೆಗೆ. ಅಲ್ಲಿ ನರ್ಸರಿಗೆ ಹೋಗೋ ಮಗು ಕೊಡಬೇಕಾದ ಫೀಸ್ ಎಷ್ಟು ಗೊತ್ತಾ? ಬರೋಬ್ಬರಿ 1,20,000 ರೂಪಾಯಿ. ಕಮ್ಮಿ ಮಾಡಲ್ಲ, ಯಾವುದಲ್ಲೂ ಕಮ್ಮಿ ಮಾಡಲ್ಲ. ಟೋಟಲ್ ನನಗೆ ಈಗ 1 ಲ್ಯಾಕ್ ಚೇಂಜ್ ಬೇಕು. 1 ಲ್ಯಾಕ್ 55, 30 ಅಂದರೆ 85 ಆಯಿತು. ಯೂನಿಫಾರ್ಮು, ಶೂ, ಆಮೇಲೆ ಬುಕ್ಸು, ಆಮೇಲೆ ವ್ಯಾನ್ ಎಲ್ಲ ಸೇರಿ 1,20,000 ಆಗುತ್ತೆ. 1,20,000 ಆಗುತ್ತೆ. ಇದು ಪ್ರತಿ ವರ್ಷ 15% ಏರಿಕೆಯಾಗುತ್ತಂತೆ. ಇನ್ನು ಕಾಂಗ್ರೆಸ್ ನಾಯಕ ಶಿವರಾಮೇಗೌಡರ ಯಲಹಂಕದಲ್ಲಿರೋ ರಾಯಲ್ ಕಾಂಕರ್ಡ್ ಶಾಲೆ ಸಂಗ್ರಹಿಸ್ತಿರೋ ಶುಲ್ಕದ ಪಟ್ಟಿ ಹೀಗಿದೆ ನೋಡಿ. ಕೆಲ ಶಾಲೆಗಳು ಡೊನೇಷನ್ ಪಡೆದಿದ್ದಕ್ಕೆ ಯಾವ ದಾಖಲೆಗಳನ್ನು ಕೊಡಲ್ಲ, ಅಕ್ರಮವಾಗಿ ಅದನ್ನ ದೌರ್ಜನ್ಯದಿಂದ ಪಡೀತಾರೆ ಅಂತಾರೆ ಇವರು. ಎಲ್ಲ ಖಾಸಗಿ ಶಾಲೆಗಳವರು ಅವರು ಒಂದೇ ಬೇಕಾಗಿರೋದು ದುಡ್ಡು ಮಾಡಬೇಕು, ಅಧಿಕಾರಿಗಳನ್ನು ಪರ್ಚೇಸ್ ಮಾಡಬೇಕು. ಅವರು ಅಧಿಕಾರಿಗಳಿಗೆ ಬೇಕಾದಂಗೆ ಅವ್ರು ಮಾಡ್ತಾರೆ. ಶಾಲೆ ನಡೆಸೋದು ನಮಗೆ ಗೊತ್ತಿದೆ, ನಿನಗೆ ಇಷ್ಟ ಇದ್ದರೆ ದುಡ್ಡು ಕಟ್ಟು, ಇಲ್ಲ ಅಂದರೆ ಕರ್ಕೊಂಡು ಹೋಗ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮಗುನ ಅದೇ ಸೈಡಿಗೆ ಕೂರಿಸ್ತೀನಿ, ಮತ್ತು ಏನು ಮಾರ್ಕ್ಸ್ ಹಾಕೋದಿಲ್ಲ, ಗ್ರೇಡ್ ಕೊಡೋದಿಲ್ಲ, ಪಾಠ ಹೇಳ್ಕೊಡೋದಿಲ್ಲ, ಈ ರೀತಿ ಭಯ ಇಡಿಸ್ತಾರಲ್ಲ ಪೇರೆಂಟ್ಸ್ಗೆ. ಅದಕ್ಕೆ ಅವ್ರು ಏನು ಮಾಡೋಕ್ಕೆ ಹೋಗ್ತಾರೆ. ಹೀಗೆ ನಾವು ನಾನಾ ಖಾಸಗಿ ಶಾಲೆಗಳಿಗೆ ಭೇಟಿ ಕೊಟ್ವಿ. ಹೆಚ್ಚಿನ ಶಾಲೆಗಳು ನರ್ಸರಿ ಮಗುವಿಗೆ 1,50,000 ವಂತಿಕೆ ಸಂಗ್ರಹಿಸುತ್ತಿವೆ. ಆದರೆ ಅದನ್ನ ಶಾಲೆಗಳು ಮಾತ್ರ ಡೊನೇಷನ್ ಅಂತ ಹೇಳಲ್ಲ. ಬದಲಾಗಿ ಪ್ರವೇಶ, ಬೋಧನ, ವಾರ್ಷಿಕ, ಸ್ಮಾರ್ಟ್ ಕ್ಲಾಸ್ ಫೀಸ್ ಹೀಗೆ ನಾನಾ ಹೆಸರು ಹೇಳ್ತಿವೆ. ಅದನ್ನ ಸರ್ಕಾರಿ ಅಧಿಕಾರಿಗಳು ಪೆದ್ದರಂತೆ ಒಪ್ಪುತ್ತಿದ್ದಾರೆ. ನನಗೊಂದು ಪ್ರಶ್ನೆ ಕಾಡ್ತಿದೆ.
ಅದೇನಂದ್ರೆ ಈ ಖಾಸಗಿ ಶಾಲೆಗಳು ನರ್ಸರಿ ಮಕ್ಕಳಿಗೂ ಕೂಡ ಲಕ್ಷಾಂತರ ರೂಪಾಯಿ ಟ್ಯೂಷನ್ ಫೀಸ್ ಕಲೆಕ್ಟ್ ಮಾಡ್ತವೆ. ಆದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ನರ್ಸರಿ ಮಕ್ಕಳು ಕಲಿಯೋದಾದ್ರೂ ಏನಿದೆ? ಅದೇನು ಕಲಿಸ್ತಾರೆ? ಈ ಪ್ರಶ್ನೆ ನಮ್ಮ ಮಕ್ಕಳ ಹೆತ್ತವರಿಗೆ ಯಾಕೆ ಕಾಡ್ತಾ ಇಲ್ಲ? ಈ ಖಾಸಗಿ ಶಾಲೆಗಳು ಲೂಟಿ ಹೊಡೆಯೋ ಡೊನೇಷನ್ ಬಗ್ಗೆ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? ಅರ್ಜಿಗೂ ಸಾವಿರಾರು ರೂಪಾಯಿ. RT ಕಾಯ್ದೆ ಪ್ರಕಾರ ಖಾಸಗಿ ಶಾಲೆಗಳು ಪ್ರವೇಶ ಅರ್ಜಿಗೆ ಗರಿಷ್ಠ 5 ಹಾಗೂ ಪ್ರಾಸ್ಪೆಕ್ಟ್ಸ್ಗೆ ಗರಿಷ್ಠ 20 ರೂಪಾಯಿ ವಸೂಲಿ ಮಾಡಬಹುದು. ನೋವಿನ ಸಂಗತಿ ಅಂದ್ರೆ ನಮ್ಮ ರಾಜ್ಯದ ಪ್ರತಿಷ್ಠಿತ ಖಾಸಗಿ ಶಾಲೆಗಳು ಅರ್ಜಿಯನ್ನ 250 ರೂಪಾಯಿಗಿಂತ ಕಡಿಮೆಗೆ ಕೊಡ್ತಿಲ್ಲ. ಕಾಂಗ್ರೆಸ್ ನಾಯಕ ಶಿವರಾಮೇಗೌಡರ ಶಾಲೆಯ ಅರ್ಜಿ ಬೆಲೆ ಎಷ್ಟು ಗೊತ್ತಾ? 1,000 ರೂಪಾಯಿ. ಮುಖ್ಯಮಂತ್ರಿಗಳೇ, ಏನಿದೆಲ್ಲ? ನಿಮ್ಮವರೇ ಹೀಗೆ ಮಾಡಿದ್ರೆ ಉಳಿದವರಿಗೆ ಅದು ಹೇಗೆ ಬುದ್ಧಿ ಹೇಳ್ತೀರಾ? ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಕೂಡ ಹಿಂದೇಟು ಹಾಕ್ತಿದ್ದಾರೆ. ಯಾಕೆ ಗೊತ್ತಾ? ಈ ಶಾಲೆಗಳನ್ನು ಎಲ್ಲರೂ ನಡೆಸ್ತಾ ಇರ್ತಕ್ಕಂಥವರು MLA MP ಅಥವಾ ಮಠಾಧೀಶರು. ಆ ಮಠಾಧೀಶರು MLA MPಗಳನ್ನು ಎದುರಾಕೊಂಡು ಇವ್ರು ಹೋಗ್ತಕ್ಕಂಥದ್ದು ಭಾಳ ಕಷ್ಟ ಆಗುತ್ತೆ. ಆದರೂ ನಾನು ಏನು ಹೇಳ್ತೀನಿ, ನೀವೊಬ್ಬ ಸರ್ಕಾರಿ ಅಧಿಕಾರಿಯಾಗಿ ನಿಮ್ಮ ಕೆಲಸವನ್ನು ಧೈರ್ಯವಾಗಿ ನಿರ್ವಹಿಸಿ. ಪರೀಕ್ಷೆ ಎಂಬ ಶಿಕ್ಷೆ. RT ಕಾಯ್ದೆ ಅನ್ವಯ ಪ್ರವೇಶಾತಿ ವೇಳೆ ಮಕ್ಕಳಿಗಾಗ್ಲಿ ಪೋಷಕರಿಗಾಗ್ಲಿ ಪರೀಕ್ಷೆ ನಡೆಸುವ ಹಾಗಿಲ್ಲ. ಆದ್ರೆ ಎಲ್ಲ ಖಾಸಗಿ ಶಾಲೆಗಳು ಈ ಕೆಟ್ಟ ಸಂಪ್ರದಾಯ ಪಾಲಿಸ್ತಿವೆ. ಈ ಕೆಟ್ಟ ಬೆಳವಣಿಗೆಯಿಂದ ಬಡ ಮಕ್ಕಳಿಗೆ ಶಿಕ್ಷಣದ ಹಕ್ಕು ಮರೀಚಿಕೆಯಾಗುತ್ತಿದೆ. ಕಡ್ಡಾಯ ಶಿಕ್ಷಣ ಕಾಯ್ದೆ ಪುಸ್ತಕದ ಬದನೆಕಾಯಿಯಾಗಿದೆ. ಈ ಖಾಸಗಿ ಶಾಲೆಗಳು RT ಕಾಯ್ದೆಯನ್ನ ಹೆಜ್ಜೆ ಹೆಜ್ಜೆಗೂ ಉಲ್ಲಂಘಿಸಿ ನಮ್ಮ ಸಂವಿಧಾನಕ್ಕೆ ಅವಮಾನ ಮಾಡ್ತಿವೆ. ಅಷ್ಟೇ ಅಲ್ಲ, ನಮ್ಮ ಸರ್ಕಾರವನ್ನು ಕೂಡ ಪರಿಪರಿಯಾಗಿ ಹೀಯಾಳಿಸ್ತಿವೆ. ನಾವು ಮೈನಾರಿಟಿ, ಹಾಗಾಗಿ ನಮಗೆ RT ಬರೋದಿಲ್ಲ, ಅಂದರೆ ಅದರಲ್ಲಿ RT 25% ಬರೋದಿಲ್ಲ, ನಾವು ಹಾಗೆ ಮಕ್ಕಳನ್ನ ತಗೊಳ್ಳೋದಿಲ್ಲ ಅಂತ ಆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ. ಸೊ ಕೆಲವು ಶಾಲೆಗಳು ಪೇರೆಂಟ್ಸ್ ಹೋಗಕ್ಕೆ ಮುಂಚೆನೇ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನಾವು ಮೈನಾರಿಟಿ ಬರೋದಿಲ್ಲ ಅಂತ ಪೇರೆಂಟ್ಸಲ್ಲಿ ಅಪ್ಲಿಕೇಶನ್ನೇ ಕೊಡೋಕ್ಕೆ ಹೋಗಿಲ್ಲ.